ಕೂತೋರಿಗೆ ವೇದಿಕೆ ಮೇಲೆ ಕೂತೋರಿಗೆ ಮೊದಲು 9964002028 ಈ ಮೊಬೈಲ್ ಸಂಖ್ಯೆಗೆ ಮೊದಲು ಏನಪ್ಪಂತಂದ್ರೆ ತಾವೆಲ್ಲರೂ ಸದಸ್ಯತ್ವವನ್ನು ಪಡಿಬೇಕು. ಯಾಕಂತಂದ್ರೆ ಇವತ್ತು ಪ್ರಾದೇಶಿಕ ಪಕ್ಷ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಇವತ್ತು ನಾವು ಬಿಜೆಪಿ ಜೊತೆಗೆ NDAದಾಗ ಮೈತ್ರಿ ಇದ್ರೂ ಸಹ ನಮ್ಮ ಪಕ್ಷದ ಸಂಘಟನೆ ಅಸ್ತಿತ್ವ ಉಳಿಸ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಇವತ್ತು ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಅದರಲ್ಲಿ ವಿಶೇಷವಾಗಿ ಯುವಕ ಸ್ನೇಹಿತರೇನಿದ್ದೀರಿ, ತಾವೆಲ್ಲ ತಮ್ಮ ತಮ್ಮ ಗ್ರಾಮದಲ್ಲಿ ಹಿರಿಯರನ್ನ, ಕೆಲವು ಜನಕ್ಕೆ ಮೊಬೈಲ್ ಏನಪ್ಪ ಆಪರೇಟ್ ಮಾಡಕ್ ಬರಂಗಿಲ್ಲ ಅಂತವ್ರದ್ದು ತಾವೆಲ್ಲ ಮೊಬೈಲ್ ತಗೊಂಡು ಏನಪ್ಪ ಮೆಂಬರ್ಶಿಪ್ ಮಾಡ್ಬೇಕು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಟಾರ್ಗೆಟ್ ಇಟ್ಕೊಂಡು ಹೊಂಟಿದ್ದಾರೆ. ಕನಿಷ್ಠ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷದ 50 ಲಕ್ಷಕ್ಕೂ ಹೆಚ್ಚು ಮೆಂಬರ್ಶಿಪ್ ಆಗ್ಬೇಕಂತ ತಿಳ್ಕೊಂಡ್ರೆ ಜೇವರಿಗೆ ಮತ್ತು ಗುರುಮಿಟ್ಕಲ್ದವ್ರು ನಾವೆಲ್ಲರೂ 1 ಲಕ್ಷ ಮಾಡಿಕೊಡ್ಬೇಕೀಗ. ಆ ನಿಟ್ಟಿನಾಗ ನಾವೆಲ್ಲ ಕೆಲಸ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ನೋಡಿ, ಕಲಬುರಗಿ ಜಿಲ್ಲೆದಾಗ ನಮ್ಮಲ್ಲಿ ನಮ್ಮ ಪಕ್ಷದಾಗ ಅನುಭವಿಸಿರ್ತಕ್ಕಂಥ ಎಲ್ಲರೂ ಬೇರೆ ಪಕ್ಷದಾಗ ಹೋಗ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಯಾರು ಇಲ್ಲ. ಇದು ಕೇವಲ ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ, ನೀವು ಕರ್ನಾಟಕ ರಾಜ್ಯದಾಗ ನೋಡ್ಕೊಂತ ಬರ್ರಿ. ನನಗೆ ತಿಳಿದ ಮಟ್ಟಿಗೆ ಈ ಕಡೆ ಬಿಜೆಪಿದಾಗ ಯಡಿಯೂರಪ್ಪ, ಕಾಂಗ್ರೆಸ್ನಾಗ ಶಿವಕುಮಾರ್, ಇವ್ರು ಬಿಟ್ರೆ ಉಳಿದವ್ರು ಎಲ್ಲರೂ JDS ಬ್ರ್ಯಾಂಡ್ಗಳೇ, ದೇವೇಗೌಡನ ಮ್ಯಾನುಫ್ಯಾಕ್ಚರ್ ಇವೆಲ್ಲ. ಯಾಕೆ ಹೇಳಕತ್ತೀವಿ ಅಂತಂದ್ರೆ, ನಾನು ಈ ವೇದಿಕೆ ಮುಖಾಂತರ ಯುವ ನಾಯಕರಿಗೂ ಮನವಿ ಮಾಡ್ತೀನಿ. ನಮ್ಮಲ್ಲಿ ಬಹಳ ಜನ ಬರ್ತಾರೆ ಚುನಾವಣೆಗಳಿಗೋಸ್ಕರ. ನಮ್ಮ ಕಾರ್ಯಕರ್ತರ ಜೊತೆ ಏನಪ್ಪಂತಂದ್ರೆ ಚುನಾವಣೆ ಮುಗಿಯೋವರೆಗೂ ಏನಪ್ಪಂತಂದ್ರೆ ಇರ್ತಾರ, ಬಳಸ್ಕೊಂತಾರ, ಮುಟ್ಟೋಗ್ಬಿಡ್ತಾರ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಇವತ್ತಂತಂದ್ರೆ ಅನಾಥ ಮಕ್ಕಳಾದಂಗ ಆಗಿದೀವಿ ನಾವು ಈ ಭಾಗದಾಗ ಕಾರ್ಯಕರ್ತರು. ಯಾಕಂತಂದ್ರೆ ನಾಯಕರು ಬಹುತೇಕ ಜನ ದೇವೇಗೌಡರ ಕಾಲದಾಗ ಇರ್ಬೋದು, ಕುಮಾರಸ್ವಾಮಿ ಅವರ ಕಾಲದಾಗ ಎಷ್ಟು ಜನ ಶಾಸಕರಾಗಿ ಮಂತ್ರಿಯಾಗಿ ಕಲಬುರಗಿ ಜಿಲ್ಲೆದಾಗ ಇವತ್ತು ಯಾರ್ಯಾರು ಶಾಸಕರಾರ ಅದೆಲ್ಲ ದೇವೇಗೌಡರದು ಬ್ರ್ಯಾಂಡ್. ಅದು ನಾವು ಈ ಸಲ ಏನು ಇಲ್ಲಿ ಕೂತಿದೀವಿ ಕಲಬುರಗಿ ಜಿಲ್ಲೆದಾಗ, ಬಹುತೇಕ ಜನ ನಾವೇನಂದ್ರೆ ಗೆದ್ದವರಿದ್ದೀವಿ, ಬಹುತೇಕ ಜನ ಸೋತವರಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ಮುಖಂಡರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ, ಕೇವಲ ನಾವು ಚುನಾವಣೆಗಳು ಬಂದಾಗ ಮಾತ್ರ ಕಾರ್ಯಕರ್ತರು ಬೇಕು ಅಂತಂದ್ರೆ ನಮ್ಮ ಜೊತೆಗೆ ಯಾರು ಬರಂಗಿಲ್ಲ. ಪ್ರತಿನಿತ್ಯ ಕಾರ್ಯಕರ್ತರ ಜೊತೆಗೆ ಇದ್ದು ಜೀವಕ್ಕೆ ಜೀವ ಕೊಡ್ತೀವಿ ಅಂದಾಗ ಈಗ 5 ಕಿಲೋಮೀಟರ್ ನಮ್ಗೆ ಹೊತ್ಕೊಂಡು ಬಂದ್ರಲ್ಲ, ಇಂಥ ಕಾರ್ಯಕರ್ತರು ನಮ್ಮ ಜೊತೆಗೆ. ಬಹುತೇಕ ರಾಜ್ಯದಾಗ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲಾರ್ದೆ ಪಕ್ಷದ ಕಡ್ಲಿಂದ ಆಗ್ಲಿ ಅಥವಾ ನಮ್ಮಂತ ಶಾಸಕರ ಕಡ್ಲಿಂದ ಆಗ್ಲಿ ನಾಯಕರ ಕಡ್ಲಿಂದ ಆಗ್ಲಿ ಒಂದೇ ₹1 ಫಲಾಪೇಕ್ಷೆ ಇಲ್ಲಾರ್ದೆ ದುಡಿತಕ್ಕಂತ ಕಾರ್ಯಕರ್ತರು ಎಲ್ಲಾದ್ರೂ ಇದ್ರೆ ಅದು JDS ಅಂತ ಬಹಳ ಎದಿ ಮುಟ್ಕೊಂಡು ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಪಕ್ಷದ ಕಾರ್ಯಕರ್ತರು ಇದ್ದಾಗ ಮಾತ್ರ ನಾವು ಏನಪ್ಪಂತಂದ್ರೆ ವಿಧಾನಸೌಧಕ್ಕೆ ಹೋಗ್ಬೇಕು, ಪಾರ್ಲಿಮೆಂಟ್ಗೂ ಹೋಗ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು, ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೋದು, APMCನೂ ಆಗ್ಬೋದು, ಮುನ್ಸಿಪಾಲಿಟಿ ಮೆಂಬರ್ ಆಗ್ಬೋದು. ನಮಗೆ ಕಾರ್ಯಕರ್ತರೇ ಎಲ್ಲ. ಕಾರ್ಯಕರ್ತರು ಇದ್ರೆ ಮಾತ್ರ ನಮಗ್ ವೇದಿಕೆ ಮೇಲೆ ಚೇರ್ಗಳು. ಕಾರ್ಯಕರ್ತರು ಇಲ್ಲದೆ ಇದ್ರೆ ನಮಗೆ ವೇದಿಕೆ ಮೇಲೆ ಚೇರಲ್ಲ, ನಮ್ಗೆ ಎಲ್ಲೂ ಚೇರ್ ಸಿಗಂಗಿಲ್ಲ. ಇದನ್ನ ನಾವು ನಾಯಕರು ಅರ್ಥ ಮಾಡ್ಕೊಳ್ಬೇಕು. ನಾನು ಒಂದನ್ನ ಹೇಳೋದಿಷ್ಟೇ, ಸರ್ಕಾರಗಳು ಅದೆಲ್ಲ ಪೇಪರ್ನಾಗ ನೋಡಿದೆ, 971 ರೈತರು ಕಳೆದ ಸಲ ಏಪ್ರಿಲ್ 1 ಈ ಮಾರ್ಚ್ 31 ತನ 971 ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಗ್ಯಾರಂಟಿ ಸರ್ಕಾರ ಸರ್ ಇದು. ಕಲಬುರಗಿ ಜಿಲ್ಲೆಯಲ್ಲಿ 82 ಜನ ರೈತರು ಸತ್ತಿದ್ದಾರೆ. ಇವತ್ತು ಯಾವ್ದು ಇನ್ನೊಂದು ಪೇಪರ್ ಅಲ್ಲಿ ಓದ್ತಾ ಇದ್ದೆ, ಜಸ್ಕಾಂದವರಿಗೆ ಆ ಗ್ರಾಜ್ಯುಯಿಟಿ ಫಂಡ್ ಕೊಡಕ್ಕೆ ದುಡ್ಡಿಲ್ಲ ಸರ್ಕಾರದಾಗ. ನಮ್ಮ ಮೇಲೆ ಒಂದೊಂದು ಕಸ್ಟಮರ್ ಮೇಲೆ ಏನಪ್ಪಂತಂದ್ರೆ ಇವತ್ತು 16 ಪೈಸೆ ಹಾಕಿರ್ತಕ್ಕಂಥದ್ದಿದೆ. ನಾನು ಇವತ್ತು ನೋಡಿದೆ ಯಾವುದೋ ಪೇಪರ್ ಅಲ್ಲಿ. ನಾನು ಅನೇಕ ಸಲ ವಿಧಾನಸೌಧ ಹೊರಗೂ ಹೇಳಿನಿ, ಒಳಗೂ ಹೇಳಿನಿ, ಗ್ಯಾರಂಟಿಗಳು ಯಾರು ಏನಪ್ಪಂತಂದ್ರೆ ನಿಮ್ಗೇನು ಅರ್ಜಿ ಹಾಕಿದ್ದಿಲ್ಲ, ನೀವು ಕೊಟ್ಟಿರಿ, 5 ವರ್ಷ ನಿಮ್ಮದು ತಗಂತಾರ. 5 ವರ್ಷ ಆದ್ಮೇಲೆ ಮೈತ್ರಿ ಸರ್ಕಾರ 150ರಿಂದ 160 ಸೀಟ್ ಇವತ್ತಿನ ದಿನಾಂಕ ಬರ್ದಿಟ್ಕೊಂಡ್ಬಿಡ್ರಿ ನೀವು. ಆ ನಿಟ್ಟಿನಾಗ ನಾವೆಲ್ಲ ಪ್ರಯತ್ನ ಮಾಡ್ಬೇಕಾಗ್ತದೆ. ಇವತ್ತೆಷ್ಟೇ ನಮ್ಗ ನೋವು ನಲಿವುಗಳು ಇದ್ರು ಸಹ, ಸೋತರು ಗೆದ್ರು ಸಹ, ಇಡೀ ರಾಜ್ಯದಾಗ ಪ್ರತಿ ಜಿಲ್ಲೆ ಪ್ರತಿ ಕ್ಷೇತ್ರಕ್ಕ ದೇವೇಗೌಡರು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಳಿಸಿದ್ದಾರೆ.
ಸರ್ ನೀವು ಕೇವಲ ಏನಪ್ಪ ಅಂತಂದ್ರೆ ಜನ, ನಮ್ಮ ಭಾಗದ ಜನ ಏನಪ್ಪ ಅಂತಂದ್ರೆ ನಿಮ್ಮನ್ನ ಹೃದಯದಾಗ ಸ್ಥಾನ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಸುಮಾರು ರಾಯಚೂರು, ಕೊಪ್ಪಳ, ಕಲಬುರಗಿ, ಬೀದರು, ನಾಳೆ ಯಾದಗಿರಿಗೆ ಜನ ನಿಮ್ಗೆ ಏನಪ್ಪ ಅಂತಂದ್ರೆ ದೇವೇಗೌಡರು ಆದ್ಮೇಲೆ ಕುಮಾರಸ್ವಾಮಿ ಆದ್ಮೇಲೆ ನಿಖಿಲ್ ಕುಮಾರಸ್ವಾಮಿ. ಇದು ಬಳವಳಿ ಅಲ್ಲ, ಸಂಘಟನೆ ಪ್ರಯತ್ನ, ಕಾರ್ಯಕರ್ತರು ನನ್ನ ಕುಟುಂಬದ ಸದಸ್ಯರಂತ ತಿಳ್ಕೊಂಡು ಇವತ್ತೇನು ಹೊಟ್ಟಿದಾರಲ್ಲ, ಇವ್ರನ್ನ ನಾವು ಏನಪ್ಪ ಅಂತಂದ್ರೆ ಭುಜದ ಮೇಲೆ ಎತ್ಕೊಂಡು ಹೋಗ್ಬೇಕಾಗಿದೆ ಇನ್ನ 3 ವರ್ಷ. ಖಂಡಿತವಾಗೂ ಜೇವರ್ಗಿದಾಗೂ ಒಳ್ಳೆ ಅವಕಾಶಗಳು ಬರ್ತಾವ. ಆ ಅವಕಾಶಗಳನ್ನ ಪಕ್ಷ ಯಾವುದೇ ಕಾರಣಕ್ಕೂ ಏನಪ್ಪ ಅಂತಂದ್ರೆ ನಾನು ಒಂದನ್ನ ಮನವಿ ಮಾಡ್ಬೇಕಾಗ್ತಕ್ಕಂದ್ರೆ ದೊಡ್ಡಪ್ಪಗೌಡ ತಂದೆಯವರು ಮತ್ತೆ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪವರು ಬಹಳ ಸಮಕಾಲೀನ ನಾಯಕರು. ಸುದೀರ್ಘವಾಗಿ ಜೀವನದಾಗ ಏನು ಗಳಿಸಲಿಲ್ಲ, ಹೋರಾಟ, ಕಿಚ್ಚು, ಕಾರ್ಯಕರ್ತರನ್ನ ಮಾತ್ರ ಏನಪ್ಪ ಅಂತಂದ್ರೆ ಗಳಿಸಿರ್ತಕ್ಕಂಥದ್ದದ ಅಂತ ದೊಡ್ಡಪ್ಪಗೌಡರಿಗೆ ನಾನು ವೈಯಕ್ತಿಕವಾಗಿ ಈ ವೇದಿಕೆ ಮುಖಾಂತರ ಎಲ್ಲ ರಾಜ್ಯದ ನಾಯಕರಿದ್ದೀರಿ. ಮುಂದೆ ಯಾವುದೇ ಅವಕಾಶಗಳು ಬಂದರೆ ನಮ್ಮ ಪಕ್ಷದಿಂದ, ನಮ್ಮ ಭಾಗದಿಂದ ಆ ಅವಕಾಶದ ಮೊದಲ ಧ್ವನಿ ಈ ಶಾಣಗೌಡ ದೊಡ್ಡಪ್ಪಗೌಡನ ಸಲುವಾಗಿ ಇರ್ತಾರಂತ ತಿಳ್ಕೊಂಡು ವೇದಿಕೆ ಮುಖಾಂತರ